ನನ್ನ ಹೆಸರು ಅನುರಾಧ ಅಂತ. ನಾವು ವರ್ಕಿಂಗ್ ಆ್ಯಸ್ ಎ ಕೋರ್ಸ್ ಇನ್ಸ್ಟ್ರಕ್ಟರ್ ಅಟ್ RR ನಗರ್ ಬ್ರಾಂಚ್ SIP ಅಬ್ಯಾಕಸ್. ಆ್ಯಕ್ಚುಲಿ ನಾನು ನನ್ನ ಮಕ್ಕಳನ್ನ ಅಬ್ಯಾಕಸ್ಸಿಗೆ ಸರಸ್ವತಿ ಮ್ಯಾಮ್ ಹತ್ರ ಕರ್ಕೊಂಡು ಬಂದು ಸೇರಿಸಿದ್ದು, ಇಬ್ಬರು ಮಕ್ಕಳನ್ನು. ಅವು ನನಗೆ ಈ ಸಿಸ್ಟಮ್ ಬಗ್ಗೆ ತುಂಬ ಇಷ್ಟ ಆಯಿತು. ನನಗೆ ಅವ್ರದ್ದು ನಂಬರ್ ಬಗ್ಗೆ ಭಯ ಆಗಲಿ ಆ ಥರದ್ದೆಲ್ಲ ಹೋಯಿತು. ದೇ ರಿಯಲಿ ಡಿಡ್ ವೆಲ್ ಇನ್ ಮ್ಯಾಥಮೆಟಿಕ್ಸ್. ಅದಕ್ಕೆ ಗ್ರ್ಯಾಜುವಲ್ಲಾಗಿ ನಾನು ಟೀಚರಾಗೆ ಜಾಯ್ನ್ ಆದೆ. ಇಲ್ಲಿ ಇದು ಒಳ್ಳೆ ಸಿಸ್ಟಮ್. ಆ್ಯಕ್ಚುಲಿ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ ಆಗಲಿ, ಆಮೇಲೆ ಲಿಸನಿಂಗ್ ಸ್ಕಿಲ್ಸ್ ಆಗಲಿ, ರೈಟಿಂಗ್ ಸ್ಕಿಲ್ಸ್ ಆಗಲಿ, ಓವರ್ ಆಲ್ ಆ್ಯಕ್ಚುಲಿ ಸ್ಟೂಡೆಂಟ್ದು ಓವರ್ ಆಲ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಮಾಡುತ್ತೆ ಅಬ್ಯಾಕಸ್. ಈ SIP ಪ್ಲಸ್ ಪ್ರೊಡ್ಯೂಸ್ ಒಳಗಡೆ ಬಿಫೋರ್ ಅಂದರೆ ನಿಮ್ಮ ಮಗನ ಇಲ್ಲಿ ಹಾಕೋಕ್ಕಿಂತ ಮುಂಚಿತವಾಗಿ ಅವರ ಒಂದು ಮಾನಸಿಕ ಮಟ್ಟ ಯಾವ ರೀತಿಯಾಗಿತ್ತು, ಆದಮೇಲೆ ಅಂದರೆ ಈ ಒಂದು ಸಂಸ್ಥೆಯಲ್ಲಿ ಕೋಚಿಂಗ್ ತೆಗೆದ ನಂತರ ಮ್ಯಾಥಮೆಟಿಕ್ಸಲ್ಲಿ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಯಿತು? ಸರ್, ಅದೇ ಹೇಳಿದ್ನಲ್ಲ, ಮುಂಚೆಯಿಂದನೇ ನಂಬರ್ ಬಗ್ಗೆ ಭಯ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮಕ್ಕಳಿಗೆ. ಅವರು ನಂಬರ್ ನೋಡಿ ಭಯ ಪಡೋದಿಲ್ಲ, ಆಯಿತಾ. ಆವಾಗ ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಒಳಗೆ ನಂಬರ್ ಬಗ್ಗೆ ಯಾವುದೇ ರೀತಿ ಭಯನೂ ಇರಬಾರ್ದು. ತುಂಬ ದೊಡ್ಡ ಸಂಖ್ಯೆ ನೋಡಿದಾಗ, ಡಿಜಿಟ್ಸ್ ಜಾಸ್ತಿ ಇದ್ದಾಗ ಅವರಿಗೆ ಗೊಂದಲ ಆಗಬಾರ್ದು. ಅದನ್ನು SIP ಅಬ್ಯಾಕಸ್ಸಲ್ಲಿ ಹೇಳ್ಕೊಡ್ತಾರೆ. ಅದು ಒಂದೇ ಅಂತಲ್ಲ, ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು, ಡಿವಿಷನ್ನು, ಅದೇ ಗ್ರ್ಯಾಂಡ್ ಮಾಡ್ಯೂಲ್ ಲೆವೆಲಲ್ಲಿ ಟ್ಯಾಕ್ಸ್, ಇದು ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗಲಿ, ಆ ಥರದ್ದು ಎಲ್ಲನೂ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. First of all, my name is Bhavna. He is my son, Chetan Rajanta. He's been doing abacus from past 4 years. Before abacus and after 4 years abacus, I have been seeing many changes. So many improvements, not only in the terms of maths or numbers, in many other aspects. Concentration irbodu, ಅಥವಾ ಅವನು ಫಾಸ್ಟಾಗಿ ಆನ್ಸರ್ ಮಾಡೋದಿರ್ಬೋದು, ಇನ್ನು ಯಾವುದೇ ವಿಷಯದಲ್ಲಾದರೂ. ಆ್ಯಂಡ್ ಇನ್ವಾಲ್ವ್ಮೆಂಟ್ ಇನ್ ಮೆನಿ ಆ್ಯಕ್ಟಿವಿಟೀಸ್. there has been doing a brain gym in the abacus, which is helping the students very much in many aspects: concentration, brain development, knowledge improvement, ಒಬ್ಬರ ಜೊತೆಗೆ ಮಾತಾಡೋದಾಗಲಿ, ಕಾನ್ಫಿಡೆಂಟ್ ಇಂದ ಪಾರ್ಟಿಸಿಪೇಟ್ ಮಾಡೋದಾಗಲಿ, taking involvement in many activities has also been increased. I'm very happy with the SIP abacus, and seeing that ನಾನು CI ಆಗಿ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ, ಇವನ್ ಐ ಆಮ್ ಡೂಯಿಂಗ್ ಆಸ್ ಎ CI in the abacus from past 3 years, and it's going great. I'm also training many of those kids in the same way, and also parents are very appreciative regarding these aspects. ನಾನು ದಿವ್ಯಾ, ಚಾಮರಾಜಪೇಟೆಯಲ್ಲಿ CI ಆಗಿ 11 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಮಗ ಅಬ್ಯಾಕಸ್ಗೆ ಸೇರಿಕೊಂಡ. ಅವನು ನೋಡಿ ನಾನು ಮೋಟಿವೇಟ್ ಆಗಿ ಅಬ್ಯಾಕಸ್ CI ಆಗಿ ಕೆಲಸ ಮಾಡ್ತಾ ಇರೋದು. ಅವನು ಇವಾಗ ಇಂಜಿನಿಯರಿಂಗಲ್ಲಿ 3rd ಸೆಮ್ ಮಾಡ್ತಾ ಇದ್ದಾನೆ. ತುಂಬ ಹೆಲ್ಪ್ ಆಗುತ್ತೆ. ನಾನು ಕೇಳ್ತಾನೆ ಇರ್ತೀನಿ, ಹೆಂಗಮ್ಮ ಅಬ್ಯಾಕಸ್ ಯೂಸ್ ಆಗ್ತಿದೆಯಾ, ಏನು ಮಾಡ್ತಿದ್ಯಾ ಅಂದರೆ, ಅಮ್ಮ ಬೋರ್ಡ್ ಮೇಲೆ ಕ್ವೆಶನ್ ಹಾಕೋಕ್ಕೆ ಮುಂಚೆನೇ ನಂಗೆ ಆನ್ಸರ್ ಗೊತ್ತಾಗ್ಬಿಟ್ಟಿರತ್ತಮ್ಮ ಅಂತ ಹೇಳ್ತಾನೆ. ಸ್ಕೂಲಲ್ಲೂ ಅದೇ ನಂಗೆ ಸಿಕ್ತಿತ್ತು. ಹೋಗಿ ಮಾತಾಡ್ಸಾಗ ಪೇರೆಂಟ್ಸ್ ಟೀಚರ್ ಮೀಟಿಂಗಲ್ಲೂ ಅದೇ, ನಿಮ್ಮ ಮಗ ಬೋರ್ಡ್ ಮೇಲೆ ಹಾಕೋಕ್ಕೆ ಮುಂಚೆನೇ ಆನ್ಸರ್ ಹೇಳಿಬಿಡ್ತಾನೆ ಹೆಂಗೆ ಎಲ್ಲ ಕೇಳ್ತಿದ್ರು. ಇಟ್ಸ್ ಆಲ್ ಬಿಕಾಸ್ ಆಫ್ SIP ಅಬ್ಯಾಕಸ್ ಅಂತಲೇ ಹೇಳ್ತೀನಿ. ತುಂಬ ಹೆಲ್ಪ್ ಆಗಿದೆ. ಅದೊಂದೇ ಅಲ್ಲ, ಒಂದು ಪ್ಲ್ಯಾನಿಂಗು ಲೈಫಲ್ಲಿ ಹೆಂಗೆ ಓದಬೇಕು, ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು, ಇವತ್ತಿನ ಒಂದು ದಿನಚರ್ಯೆ ಅದೆಲ್ಲ ಕಲ್ತಿದೆ ಅಬ್ಯಾಕಸ್, SIP ಅಬ್ಯಾಕಸ್ಸಿಂದ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಪ್ರೋಗ್ರಾಮ್. ಆ್ಯಂಡ್ ಅವ್ನು ಕಲ್ತಿದ್ದಕ್ಕೂ ಖಂಡಿತ ಸಾರ್ಥಕ ಇದೆ. ಅವನ್ನೆಲ್ಲ ಲೆವೆಲ್ಸು ಮುಗಿಸು ಸುಮಾರು 10 ವರ್ಷ ಆಗಿದೆ. ಬಟ್ ಇವತ್ತಿಗೂ ಅದನ್ನು ಉಪಯೋಗಿಸ್ತಿದ್ದಾನೆ, ತುಂಬ ಎಂಜಾಯ್ ಮಾಡ್ತಾನೆ. ತುಂಬ ಹೆಲ್ಪ್ ಆಗಿದೆ. ನಾನು CET ಇದರಲ್ಲಿರ್ಬೋದು, IIT ಎಂಟ್ರೆನ್ಸಲ್ಲಿರ್ಬೋದು, ಇಲ್ಲ ಪ್ರೆಸೆಂಟ್ ಇಂಜಿನಿಯರಿಂಗಲ್ಲೂ ಅಷ್ಟೇ 3rd ಸೆಮ್ ಮುಗೀತು ಒಂದು ಮೊನ್ನೆ. ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ಅವ್ನಿಗೆ ತುಂಬ ಖುಷಿಯಾಗಿದ್ದಾನೆ. ಅದನ್ನು ನೋಡಿ ನಮಗೂ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಸುಧಾ ಅಂತ. ನಾನು 5 ವರ್ಷದಿಂದ CI ಆಗಿ ಕೆಲಸ ಮಾಡ್ತಾಯಿದ್ದೀನಿ ಚಾಮರಾಜಪೇಟೆ SIP ಅಬ್ಯಾಕಸ್ಸಲ್ಲಿ. ನನ್ನ ಮಗ ಬಂದು ಫಸ್ಟ್ PUC, ಇವಾಗ ಮಗಳು 7th ಸ್ಟ್ಯಾಂಡರ್ಡು. ಇಬ್ಬರಿಗೂ ಎಲ್ಲ ಲೆವೆಲ್ಸು ಕಂಪ್ಲೀಟ್ ಮಾಡಿಸಿದ್ದೀನಿ. ಅವರು ತುಂಬ ಬೆನಿಫಿಟ್ ತೊಗೊಂಡಿದ್ದಾರೆ ಈ ಪ್ರೋಗ್ರಾಮಿಂದ. 10th ತುಂಬ ಹೆಲ್ಪ್ ಆಗ್ತದೆ. ಅವ್ರು ಬೇರೆ ಕಾಂಪಿಟೇಷನ್ಸ್ಗೆ ಹೋಗಲಿ, ಯಾವುದಕ್ಕೆ ಹೋಗಲಿ ತುಂಬ ಹೆಲ್ಪ್ ಆಗ್ತದೆ ಇದರಿಂದ. ಕಾನ್ಸಂಟ್ರೇಷನ್ ವೈಸು, ಪ್ಲ್ಯಾನಿಂಗ್ ವೈಸು ಮ್ಯಾಮ್ ಹೇಳ್ದಂಗೆ ಅದು ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ. ಅದು ನಾನು ನೋಡ್ತಾನೂ ಇದ್ದೀನಿ. ಸೊ ಅದು ನನ್ನ ಪೇರೆಂಟ್ಸ್ಗೆ ಹೇಳೋದಂದರೆ, ನೀವು ಇದನ್ನ ಉಪಯೋಗ ಪಡ್ಕೊಳ್ಳಿ ಈ ಪ್ರೋಗ್ರಾಮ್ದು ಅಂತ. ಓಕೆ.
ನನ್ನ ಹೆಸರು ಚೈತ್ರ ಅಂತ, ಚಾಮರಾಜಪೇಟೆಯಿಂದ. ಚೈತ್ರ ಅಂತ ಚಾಮರಾಜಪೇಟೆಯಿಂದ. ಫಸ್ಟು ನಾನು ಮಗುನ ಸೇರಿಸಿದೆ ಅಬಾಕಸ್ಗೆ. ಪ್ರೋಗ್ರಾಮ್ ತುಂಬ ಇಂಟ್ರೆಸ್ಟಿಂಗಾಗಿ ನಮಗೆ ಅನಿಸಿ ಟೀಚರಾಗಿ ಕೆಲಸ ಮಾಡ್ತಾ ಇರೋದು ಪಾಸ್ಟ್ 9 ಇಯರ್ಸಿಂದ. ನಮ್ಮ ಮಗ ಒಂದು ಕಡೆ ಕೂತ್ಕೊತಿರ್ಲಿಲ್ಲ, ತುಂಬ ತುಂಟ. ಆದ್ದರಿಂದ ಈ ಪ್ರೋಗ್ರಾಮ್ ಸೇರಿಸಿದ್ಮೇಲೆ ಒಂದು ಕಡೆ ಕೂರೋದು ಕಲ್ತಿದ್ದಾನೆ. ಏನಾದರೂ ಒಂದು ಮಾಡಿದ್ರೆ ಮುಗಿಸ್ತಾ ಇರಲಿಲ್ಲ, ಅರ್ಧಕ್ಕೆ ಎದ್ದೋಗ್ತಾ ಇದ್ದ. ಪೂರ್ತಿ ಮಾಡಬೇಕು, ಗಮನ ಇಟ್ಟು ಎಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿದೆ. ಸೊ ಅವನ ಇಂಟ್ರೆಸ್ಟ್ ನೋಡೇ ನಾವು ಇಲ್ಲಿ ಟೀಚರಾಗಿ ಜಾಯ್ನ್ ಆದ್ವಿ. ಅವನಿಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಇನ್ನು ಅವನು ಸ್ಕೂಲಿಂಗ್ ಇರೋದ್ರಿಂದ ಸ್ಕೂಲ್ಗೆಲ್ಲ ಹೆಲ್ಪ್ ಆಗ್ತಾಯಿದೆ. ಕಾನ್ಫಿಡೆಂಟಾಗಿ ಎಲ್ಲಕ್ಕೂ ಮುಂದೆ ಬಂದು ಮಾಡ್ತಾನೆ. ಸೊ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾನೆ. ಅದೆಲ್ಲ ಮುಂಚೆ ಇರಲಿಲ್ಲ, ಎದುರ್ಕೊಳ್ಳೋದು ಅದೆಲ್ಲ ಇತ್ತು. ಇವಾಗ ತುಂಬ ಇಂಪ್ರೂವ್ಮೆಂಟ್ ಇದೆ ಅವನಲ್ಲಿ. ಥ್ಯಾಂಕ್ ಯು. ನನ್ನ ಹೆಸರು ಸುಧಾ ಅಂತ. ಐ ಆಮ್ ಚಾಮರಾಜಪೇಟೆಯಲ್ಲಿ CI ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಮಗ ಅದಕ್ಕಿಂತ ಮುಂಚೆ ಅಬ್ಯಾಕಸ್ ಸ್ಟೂಡೆಂಟ್ ಆಗಿದ್ದಾನೆ. ಹಿ ಈಸ್ ವೆರಿ ಇಂಪ್ರೂವ್ಡ್ ಸರ್. ಸೊ ಮ್ಯಾಥ್ಸಲ್ಲಿ ಫಿಯರ್ ಎಲ್ಲ ಹೋಗಿದೆ ಅವನಿಗೆ. ನಂಬರ್ಸ್ ಎಲ್ಲ ಈಸಿಯಾಗಿ ಮಾಡ್ತಾನೆ. ಟೇಬಲ್ಸ್ ಕೂಡ ವೆರಿ ಇಂಪ್ರೂವ್ಡ್ ಆಗಿದ್ದಾನೆ. ಅದನ್ನು ನೋಡಿ ನಾವು ಕೂಡ ಜಾಯ್ನ್ ಆಗಿದ್ದೀವಿ. ನಾವು ಎಲ್ಲ ಪೇರೆಂಟ್ಸ್ಗೆ ಸಜೆಸ್ಟ್ ಮಾಡ್ತೀವಿ, ಅವರು ಬೇಕಾದರೆ ಜಾಯಿನ್ ಮಾಡಿಬಿಡ್ರಿ ಸರ್. ಸೊ ಅಬಾಕಸಲ್ಲಿ ಮಕ್ಕಳನ್ನ ಹಾಕಿದರೆ ಇಮಿಡಿಯೇಟಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ. ಯಾ ಸರ್, ಕಾನ್ಸಂಟ್ರೇಷನ್ ಲೆವೆಲ್ಲ ಇಂಪ್ರೂವ್ ಆಗುತ್ತೆ. ಏನು ಬೇಕಾದರೂ ಮಾಡ್ತಾರೆ ಸರ್. ಇಲ್ಲ, ಅದಕ್ಕೆ ಒಂದು ಡ್ಯೂರೇಷನ್ ಇರುತ್ತೆ. ಆ ಟೈಮಲ್ಲಿ ಮಕ್ಕಳು ಕಂಟಿನ್ಯೂಸ್ ಆಗಿ ಕಲಿಯೋದು, ಅವ್ರದ್ದು ಎಫರ್ಟ್ ಇರಬೇಕು. ಆವಾಗ ಖಂಡಿತ ರಿಸಲ್ಟ್ ಇರುತ್ತೆ. ಸೊ ಫೈನಲ್ ಆಗಿ ಏನು ಹೇಳ್ತೀರಾ ಅಬಾಕಸ್ ಬಗ್ಗೆ? ಅಬಾಕಸ್ ಮ್ಯಾಜಿಕ್ ಸರ್, ಮ್ಯಾಜಿಕ್ ಆಗುತ್ತೆ. ಅದಕ್ಕೆ ಎಫರ್ಟ್ ಇರಬೇಕಷ್ಟೆ. ಮಕ್ಕಳು ಇಂಟ್ರೆಸ್ಟ್ ಆಗಿ ಕಲಿಬೇಕು, ಪೇರೆಂಟ್ಸು ಮೋಟಿವೇಟ್ ಮಾಡಬೇಕು, ಅದರಿಂದ ಹೆಲ್ಪ್ ಆಗುತ್ತೆ. ಸರ್, ನನ್ನ ಹೆಸರು ನವ್ಯ ಅಂತ. ನನ್ನ ಮಗಳು ನಿಮಿಷ. ನಾವು RR ನಗರಿಂದ ಬಂದಿರೋದು. ಸೊ ಫಸ್ಟ್ ಇವಳಿಗೆ ಸೇರಿಸಿದಾಗ ಅಷ್ಟು ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ಮ್ಯಾಥಮೆಟಿಕ್ಸ್ ಅಂತ ನಾವು ಇದು ಮಾಡ್ಕೊಂಡಿದ್ವಿ. ಬಟ್ ಓವರ್ ಆಲ್ ಈಗ ಅವಳದು ಕಂಪ್ಲೀಟ್ ಆಗಿದೆ ಫುಲ್ ಅಬ್ಯಾಕಸ್ಸು. ಸೊ ಐ ಕ್ಯಾನ್ ಸಿ ಲಾಟ್ಸ್ ಆಫ್ ಚೇಂಜಸ್. ಅವಳದು ಕಾನ್ಫಿಡೆನ್ಸು, ಅಕ್ಯುರೇಸಿ, ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಎಜುಕೇಷನಲ್ಲೂ ಅದು ತುಂಬ ಚೇಂಜಸ್ ಕಾಣಿಸ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ ಇನ್ ದಿಸ್ ಪ್ರೋಗ್ರಾಮ್. ಸೊ ಮ್ಯಾಥಮೆಟಿಕ್ಸ್ ಎಲ್ಲ ಪ್ರಾಬ್ಲಮ್ಸು ಈಗ ಸೆಲ್ಫ್ ಆಗಿ ಅವಳೇ ಎಲ್ಲ ಅವಳೇ ಎಲ್ಲ ಮಾಡ್ತಾಳೆ ಸರ್. ಅಂದರೆ ನಿಮ್ಗೆ ಯಾವುದೇ ಹೆಲ್ಪ್ ಕೇಳಲ್ಲ? ಇನ್ನು ಏನು ಕೇಳೋದಿಲ್ಲ. ಸೊ ಮುಂಚಿತವಾಗಿರ್ತಕ್ಕಂತಹ ನಿಮಿಷಗೂ ಮತ್ತು ಇವಾಗ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಓವರ್ ಆಲ್ ಎಲ್ಲ ಒಂದು ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ? ಸೊ ಆಲ್ಮೋಸ್ಟ್ ಎಲ್ಲ 90% ಮೇಲೆ ಚೇಂಜಸ್ ನಾವು ಕಾಣಿಸ್ತಿದ್ವಿ. ಅಂದರೆ ಅಬ್ಯಾಕಸಲ್ಲಿ ಹಾಕಿದ್ದಕ್ಕೆ ತುಂಬ ವರ್ತ್ ಅಂತ ಅನಿಸ್ತಾ ಇದೆ. ವರ್ತ್ ಅಂತ ಅನಿಸ್ತಿದೆ ಸರ್. ಸೊ ಫೈನಲಿ ಇವತ್ತು ಸಿಕ್ಕಾಪಟ್ಟೆ ಪೇರೆಂಟ್ಸ್ ಕಡೆ ಬಂದಿದ್ದಾರೆ. ಸೊ ಏನು ಅನಿಸುತ್ತೆ ಇಲ್ಲಿ ಕೂಡ ನಿಮ್ಮ ಮಗಳು ಚೆನ್ನಾಗಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಏನು ಹೇಳಬೇಕು ಅಂತ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ನಿಮ್ಮ ಮಗಳ? ಅದೇ ಬ್ರೈನ್ ಡೆವಲಪ್ಮೆಂಟು. ಸೊ ಅವಳದು ಅಕ್ಯುರೇಸಿ, ಆ್ಯಕ್ಚುಲಿ ಅಕ್ಯುರೇಸಿ ಇಲ್ಲ ಅಂದರೆ ನಾವು ಬೇರೆ ಏನೂ ಚೆಕ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ. ಸೊ ಅಕ್ಯುರೇಸಿನೇ ಅವಳದು ಲಾಟ್ಸ್ ಆಫ್ ಚೇಂಜಸ್ ಕಾಣಿಸ್ತಿದೆ. ಓವರ್ ಆಲ್ ಎಜುಕೇಷನ್ ಥ್ರೂನು ಅವಳದೇ ಸೆಲ್ಫ್ ಎಜುಕೇಟ್ ಮಾಡ್ಕೊಂಡು ಮಾಡ್ತಿದ್ದಾಳೆ. ಥ್ಯಾಂಕ್ ಯು ಸರ್.